1954ರಲ್ಲಿ ಬಂದಾಗ ನಮ್ಮ ಈ ಉಜಿರೆ ಒಂದು ಕುಗ್ರಾಮವಾಗಿತ್ತು. ಎತ್ತಿನ ಗಾಡಿಗಳೇ ಹೋಗ್ತಿದ್ದವು, ಡಾಮರ್ ಹಾಕಿದ ಮಾರ್ಗವೂ ಇರ್ತಿದ್ದಿಲ್ಲ. ಕಾಲ್ನಡಿಗೆ ಧರ್ಮಸ್ಥಳಕ್ಕೆ ಹೋಗೋದಾದರೆ ನಮ್ಮ ತಲೆ ಪೂರ ಕೆಂಪಾಗ್ತಿತ್ತು ಧೂಳಿಂದ. ಮತ್ತು ಇಲ್ಲಿ ಆ ಕಾಲದಲ್ಲಿ ಕಾಲೇಜ್ ಸ್ಟಾರ್ಟ್ ಆದಾಗ ಒಂದೆರಡು ಹೋಟ್ಲು ಮಾತ್ರ ಇದ್ದದಿಲ್ಲ, ಬೇರೆ ಅಂಗಡಿಗಳು ಎಲ್ಲ ಇಲ್ಲಿ ಇರಲಿಲ್ಲ. ಸಿದ್ಧವನ ಮಾತ್ರ ಕಾಲೇಜಿನ ವಿದ್ಯಾರ್ಥಿಗಳನ್ನು ಸೇರಿಸಲಿಕ್ಕೆ ನಮ್ಮ ಕಾಲೇಜು ಶುರುವಾದ ನಂತರ ಕಾಲೇಜು ವಿದ್ಯಾರ್ಥಿಗಳಿಗೆ ಅಲ್ಲಿ ಆಸ್ಪದ ಕೊಡಲಾಯಿತು. ಉಜಿರೆ ಬಹಳ ಗ್ರಾಮೀಣ ಪ್ರದೇಶವಾಗಿದ್ದು ಬೇರೆ ಯಾವ ಒಂದು ವಿಶೇಷ ಸವಲತ್ತು ಅಥವಾ ಅನುಕೂಲ ಇಲ್ಲಿ ಇರಲಿಲ್ಲ. ಈ ಊರಿನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. 1955ರಲ್ಲಿ ಶ್ರೀ ಕ್ಷೇತ್ರದ ಅಧಿಕಾರ ವಹಿಸಿಕೊಂಡ ಪೂಜ್ಯ ದಿವಂಗತ ರತ್ನವರ್ಮ ಹೆಗಡೆಯವರು 57ರಲ್ಲಿ ಶಾಸನ ಸಭೆಯ ಸದಸ್ಯರಾಗಿ ಆಯ್ಕೆಯಾದರು. ಅವರು ಆಗ ಮಾಡಿದ ಮೊದಲ ಕೆಲಸವೆಂದರೆ ಇಲ್ಲಿಂದ ಧರ್ಮಸ್ಥಳಕ್ಕೆ ರಸ್ತೆಗೆ ಡಾಮರೀಕರಣ, ನೇತ್ರಾವತಿ ನದಿಗೆ ಸೇತುವೆ ಮಾಡಿಸಿದ್ದು. ನಂತರ ಅವರಿಗೆ ಹೊಳೆದದ್ದು ಇಲ್ಲಿನ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಉನ್ನತ ಶಿಕ್ಷಣದ ಸವಲತ್ತು ಒದಗಿಸಬೇಕೆಂದು. ಹಾಗಾಗಿ ಅವರು ಉಜಿರೆಯಲ್ಲಿ ಒಂದು ಕಾಲೇಜು ಮಾಡುವ ಯೋಚನೆ ಮಾಡಿದರು. ಸಾಧಿಸುವ ಛಲವಿದ್ದರೆ ಯಾವುದು ಅಸಾಧ್ಯವಲ್ಲ ಅನ್ನುವುದಕ್ಕೆ ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ತಲೆ ಎತ್ತಿ ನಿಂತದ್ದೇ ಸಾಕ್ಷಿ. ಇದರ ಹಿಂದೆ ಒಂದು ರೋಚಕ ಪ್ರಯತ್ನದ ಹಿನ್ನೆಲೆ ಇದೆ. ನಮ್ಮ ಪೂಜ್ಯ ತಂದೆಯವರಾದಂಥ ಶ್ರೀ ರತ್ನವರ್ಮ ಹೆಗಡೆಯವರಿಗೆ ವಿದ್ಯಾಕ್ಷೇತ್ರದ ಬಗ್ಗೆ ಅಪಾರವಾದ ಗೌರವ. ಹಾಗೆ ಅವರು ಒಂದು ಕಾಲೇಜಿನ ಪ್ರಾರಂಭದ ಬಗ್ಗೆ ಮನಸ್ಸು ಮಾಡಿದರು. ಎಲ್ಲರೂ ಹೇಳಿದರು, ಇಲ್ಲಿ ಯಾಕೆ ಮಾಡ್ತೀರಿ, ಇದು ಕಾಲೇಜ್ ಮಾಡುವಂಥ ಪ್ರದೇಶ ಅಲ್ಲ, ಇಲ್ಲಿ ವಸತಿ ಇಲ್ಲ, ವ್ಯವಸ್ಥೆ ಇಲ್ಲ, ಇಲ್ಲಿಗೆ ಯಾಕೆ ಮಾಡ್ತೀರಿ ಅಂತಂದರೆ ಅವ್ರಿಗೆ ಇನ್ನಷ್ಟು ಹಠ ಬಂತು. ಇಲ್ಲ, ಇದು ಮಾಡಲೇಬೇಕು, ಮುಂದೆ ಒಂದು ದಿನ ಇದು ಒಂದು ಶ್ರೇಷ್ಠವಾದ ವಿದ್ಯಾಸಂಸ್ಥೆ ಆಗುತ್ತೆ ಅನ್ನುವ ಸಂಕಲ್ಪದಿಂದ ಅವರು ಅದನ್ನು ಪ್ರಾರಂಭಿಸಿದರು. ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ನಮ್ಮ ಗೋಪಾಲ್ ಪೈ ಅಂತ ಒಬ್ಬರು ಮೂಡುಬಿದಿರೆಯಲ್ಲಿದ್ದರು, TR ನಾವಡ ಉಜಿರೆಯಲ್ಲಿದ್ದರು, ಇವ್ರನ್ನೆಲ್ಲ ಒಟ್ಟು ಸೇರಿಸಿ ಮಾರ್ಗದರ್ಶನ ಪಡೆದು ಸಂಸ್ಥೆಯನ್ನು ಸ್ಥಾಪಿಸೇ ಬಿಟ್ಟರು. ಮಾನ್ಯ ನಿಜಲಿಂಗಪ್ಪನವರು ಆಗ ಮುಖ್ಯಮಂತ್ರಿ ಅವರನ್ನು ಕಾಲೇಜಿನ ಉದ್ಘಾಟನೆಗೆ ಕರ್ಕೊಂಡ್ಬಂದರು. ಕಾಲೇಜು ಕೇವಲ ಕಟ್ಟಡವಾಗದೆ ವಿದ್ಯಾ ಕೇಂದ್ರವಾಗಬೇಕೆಂಬ ದೂರದೃಷ್ಟಿ ಶ್ರೀ ರತ್ನವರ್ಮ ಹೆಗಡೆಯವರದ್ದಾಗಿತ್ತು. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದು ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾಗಿ ಅಧಿಕಾರ ವಹಿಸಿಕೊಂಡ ಪ್ರೊಫೆಸರ್ S. ಪ್ರಭಾಕರ್ ಅವರು. ಸ್ಥಾಪಕ ಪ್ರಾಚಾರ್ಯರಾಗಿ ಶಿಕ್ಷಣ ತಜ್ಞ ಪ್ರೊಫೆಸರ್ S. ಪ್ರಭಾಕರ್ ಅವರು ಈ ಕಾಲೇಜಿನ ಅಸ್ತಿತ್ವಕ್ಕೆ ಭದ್ರ ಬುನಾದಿಯನ್ನು ಹಾಕಿದರು. 1 ವರ್ಷದ PUC ಮತ್ತು 3 ವರ್ಷಗಳ BA, BSc, BCom ತರಗತಿಗಳ ಮೊದಲನೇ ವರ್ಷ ಶ್ರೀ ಸಿದ್ಧವನ ಗುರುಕುಲದ ಒಂದು ಭಾಗದಲ್ಲಿ ಪ್ರಾರಂಭವಾಯಿತು. ಅಷ್ಟಕ್ಕೆ ಅದು ನಿಲ್ಲಲಿಲ್ಲ, ಕ್ರಮೇಣ ವಿಸ್ತರಿಸುತ್ತಾ ಹೋಯಿತು. ಪ್ರಾರಂಭದಲ್ಲಿ 165 ಜನ ವಿದ್ಯಾರ್ಥಿಗಳು, 12 ಜನ ಅಧ್ಯಾಪಕರಿಂದ ಇದ್ದಂತಹ ಈ ಕಾಲೇಜು ವಿದ್ಯಾರ್ಥಿಗಳ ಹಿಗ್ಗುವಿಕೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾ ಬಂದು ಹೊಸದಾದ ಬೃಹತ್ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳುವಂತೆ ಆಯಿತು. ಅಷ್ಟು ಹೊತ್ತಿಗಾಗಲೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನ ಛಾಪು ಮೂಡಿಸಿದ್ದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿಗೆ ಈಗಿನ ರೂಪ ನೀಡಿದವರು ಧರ್ಮಸ್ಥಳದ ಇಂದಿನ ಧರ್ಮಾಧಿಕಾರಿಗಳಾಗಿರುವ ಪದ್ಮಭೂಷಣ ಡಾಕ್ಟರ್ D. ವೀರೇಂದ್ರ ಹೆಗಡೆಯವರು. ಕಾಲೇಜಿನ ನೂತನ ಕಟ್ಟಡದ ಕೆಲಸದ ಉಸ್ತುವಾರಿಯನ್ನು ಸ್ವತಃ ವಹಿಸಿಕೊಂಡ ಡಾಕ್ಟರ್ ಹೆಗಡೆಯವರು ದಾಖಲೆಯ ಅವಧಿಯಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸಲು ಪ್ರೇರಕ ಶಕ್ತಿಯಾದರು. 12 ತಿಂಗಳಲ್ಲಿ L ಆಕಾರದ ಕಾಲೇಜಿನ ಕಟ್ಟಡವನ್ನು ನಾವು ಪ್ರಾರಂಭಿಸಿದ್ದೆವು. ಒಂದಾಗ ಪ್ರಾರಂಭದ ಶಿಲಾನ್ಯಾಸಕ್ಕೆ ಈಗ ಇರತಕ್ಕಂಥ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀಗಳವರನ್ನು ಆಹ್ವಾನಿಸಿದ್ವಿ. ಅವರು ಬಂದು ಶಿಲಾನ್ಯಾಸ ಮಾಡಿದರು. 12 ತಿಂಗಳಲ್ಲಿ ಕೆಲಸ ಆದಾಗ ನಮಗೆ ಸಂತೋಷ ತಡಿಲಿಕ್ಕಾಗಲಿಲ್ಲ. ನಾವು ಹೇಳಿದೆ, ಸ್ವಾಮಿ ಮತ್ತೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಪೂಜ್ಯರಿಗೆ ಹೇಳಿದೆ, ಸ್ವಾಮೀಜಿ ತಮ್ಮ ಹಸ್ತಗುಣ ಎಷ್ಟು ಚೆನ್ನಾಗಿದೆ ಅಂತಂದರೆ 12 ತಿಂಗಳಲ್ಲಿ ನಾವು ಕೆಲಸ ಮುಗಿಸಿದ್ವಿ, ತಾವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ. ಅವರು ಬಂದರು. ಹಾಗೆ ನೀವು ಕಾಲೇಜಿನ ಪ್ರವೇಶದಲ್ಲಿ ನೋಡಿದರೆ ಶಿಲಾನ್ಯಾಸ ಮತ್ತು ಉದ್ಘಾಟನೆ ಎರಡೂ ಕೂಡ ಪೂಜ್ಯ ಸಿದ್ಧಗಂಗಾ ಮಠದ ಶ್ರೀಗಳವರು ಮಾಡಿದ್ದು.
ಈ ನೂತನ ಕಟ್ಟಡಕ್ಕೆ ಸಿದ್ದವನದಲ್ಲಿದ್ದ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ಥಳಾಂತರಗೊಂಡಿತು. ಅಂದಿನ ದಿನಗಳಲ್ಲಿ ಬಹಳ ಅಪರೂಪವಾಗಿದ್ದ ಸುಸಜ್ಜಿತ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಲ್ಯಾಬ್ಗಳನ್ನು ಹೊಂದಿದ್ದ ಈ ಕಾಲೇಜು ಗ್ರಾಮೀಣ ಮಟ್ಟದಲ್ಲಿ ಉತ್ಕೃಷ್ಟ ಮಟ್ಟದ ಉನ್ನತ ಶಿಕ್ಷಣ ನೀಡುವ ಭರವಸೆಯನ್ನು ಅಂದೇ ಚಿಗುರಿಸಿತ್ತು. ನಂತರ ಬಹಳ ವೇಗವಾಗಿ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ 1000ಕ್ಕೆ ಏರಿತು. 1976ರಲ್ಲಿ ನಾವು ದಶಮಾನೋತ್ಸವ ಆಚರಿಸಿದೆವು. 91ರಲ್ಲಿ ನಾವು ರಜತ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದೆವು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಗಡೆಯವರು ಸುಮಾರು 1 ಕೋಟಿ ರು, ಆಗ ಅದು ಬಹಳ ದೊಡ್ಡ ಮೊತ್ತ ಕೊಟ್ಟಿದ್ದರು. ಹಾಗಾಗಿ ಈಗಿನ ಹೊಸ ಲೈಬ್ರರಿ, ವಾಚನಾಲಯ ಕಟ್ಟಡ ಹಾಗೂ ನಮ್ಮ ಒಳಾಂಗಣದ ಕ್ರೀಡಾಂಗಣ ಅದು ಆ ವರ್ಷ ನಾವು ಮಾಡಿದೆವು. ನಮ್ಮ ರತ್ನವರ್ಮ ಮೆಮೋರಿಯಲ್ ಸ್ಟೇಡಿಯಮ್ಮಿಗೆ ಹೊಸ ಆಯಾಮ ನೀಡಿ ಅದರ 400 ಮೀಟರ್ ಟ್ರ್ಯಾಕ್ ಒದಗಿಸಿಕೊಟ್ಟೆವು. ಹೀಗಾಗಿ ಎಲ್ಲ ಆಟೋಟಗಳಿಗೆ ಮತ್ತು ಬೇರೆ ಎಲ್ಲ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ನನಗೆ ಪ್ರೋತ್ಸಾಹ ನೀಡುವಂತಾಯಿತು. ಹೀಗೆ ಶಿಕ್ಷಣಕ್ಕೆ ಪೂರಕ ವಾತಾವರಣ ಕಲ್ಪಿಸಿತು ಉಜಿರೆ STM ಕಾಲೇಜು. ಈ ಮಾತಿಗೆ ಸಾಕ್ಷಿ ಎಂಬಂತೆ ಪ್ರಾರಂಭದ ದಿನಗಳಲ್ಲಿ ವಿದ್ಯಾರ್ಥಿನಿಯರ ಊಟ ವಸತಿಗಾಗಿ ಸಿದ್ದವನ ಗುರುಕುಲ, ಮೈತ್ರೇಯಿ ಹಾಸ್ಟೆಲ್ ಪ್ರಾರಂಭಿಸಲಾಯಿತು. ನಂತರ ಕೆಲವೇ ವರ್ಷಗಳಲ್ಲಿ ಒಳಾಂಗಣ ಕ್ರೀಡೆಗಳಿಗೆ ಅವಕಾಶ ಕಲ್ಪಿಸುವ ಇಂದ್ರಪ್ರಸ್ಥ ತಲೆ ಎತ್ತಿತು. 1977ರಿಂದಲೇ ನಮ್ಮ ಕ್ರೀಡಾ ವಿಭಾಗ ನಮ್ಮ ಮ್ಯಾನೇಜ್ಮೆಂಟಿನ ಕೊಡುಗೆಯಿಂದ ಭಾಳಷ್ಟು ಬೆಳೀತಾ ಬಂತು. ಇದರಲ್ಲಿ ಮುಖ್ಯವಾಗಿ ನಮಗೆ ಈ ಒಂದು ರತ್ನವರ್ಮ ಹೆಗಡೆ ಕ್ರೀಡಾಂಗಣ ಇದರಿಂದಾಗಿ ನಮಗೆ ಭಾಳ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಮಾಡಲಿಕ್ಕೆ ಇಲ್ಲಿ ಅನುವಾಯಿತು. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಈ ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ನಾವು ಸುಮಾರು 10 ಬಾರಿ ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಕ್ರೀಡಾಕೂಟವನ್ನು ನಡೆಸುವಂಥ ಅವಕಾಶ ಬಂತು. ಸೌತ್ ಝೋನ್ ಅಥ್ಲೆಟಿಕ್ ಮೀಟ್ ಮಾಡುವಂಥ ಅವಕಾಶ ಬಂತು. ಹಾಗೆ ಸೌತ್ ವೆಸ್ಟ್ ವಿಮೆನ್ ವಾಲಿಬಾಲ್ ಮಾಡುವಂಥ ಒಂದು ಅವಕಾಶ ಬಂದಿದೆ. ಅದಲ್ಲದೆ 2006-7ರಲ್ಲಿ ನಮಗೆ ಆಲ್ ಇಂಡಿಯಾ ಮೆನ್ ವಾಲಿಬಾಲ್ ಮಾಡುವಂಥ ಒಂದು ಅವಕಾಶವು ಬಂತು. ಇದೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಒಳ್ಳೆಯ ಒಂದು ಕ್ರೀಡಾ ಸವಲತ್ತು. ಹೀಗಾಗಿ ನಮ್ಮ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಎಲ್ಲ ಗ್ರಾಮೀಣ ಪ್ರದೇಶಗಳಿಂದ ಆರ್ಥಿಕವಾಗಿ ಹಿಂದುಳಿದ ಕ್ರೀಡಾಪಟುಗಳು ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಬರುವಂಥದ್ದು, ಅವರಿಗೆ ನಮ್ಮ ಎಲ್ಲ ರೀತಿಯ ನಮ್ಮ ಈ ಕ್ರೀಡಾ ಸಂಘದ ಮೂಲಕ ಅವರಿಗೆ ನಾವು ಕ್ರೀಡಾ ಸವಲತ್ತನ್ನು ಕೊಡುವಂಥದ್ದು ಈ ಒಂದು ಅವಕಾಶ ನಮಗೆ ಈ ನಮ್ಮ SDM ಕಾಲೇಜಿನಲ್ಲಿ ನಡೀತಾ ಇದೆ. ಮತ್ತು ನಮ್ಮ SDM ಕ್ರೀಡಾ ಸಂಘ ಇದರ ಮೂಲಕ ಬಹಳಷ್ಟು ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಪಡೆದು ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗ ತಮ್ಮ ಬೇರೆ ಉನ್ನತ ಹುದ್ದೆಗಳನ್ನು ಸೇರುವಂಥ ಒಂದು ಅವಕಾಶ ಕೂಡ ಬಂದಿದೆ. ಜೊತೆಗೆ ಕ್ಯಾಂಟೀನ್, ಜಿಮ್, ಅಂಚೆ ಕಚೇರಿ, ಬ್ಯಾಂಕ್, ಸಹಕಾರಿ ಸಂಘ ಹೀಗೆ ಅನೇಕ ವ್ಯವಸ್ಥೆಗಳು ಸೇರಿಕೊಂಡವು. 1993ರಲ್ಲಿ ಡಾಕ್ಟರ್ B. ಯಶೋವರ್ಮ ಕಾಲೇಜಿನ ಪ್ರಾಂಶುಪಾಲರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಕಾಲೇಜಿನ ಅಭಿವೃದ್ಧಿಯ ವೇಗ ಹೆಚ್ಚಾಯಿತು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇದು ಪ್ರಾರಂಭಿಸಿದಂಥ ಮುಖ್ಯ ಉದ್ದೇಶ ಬೆಳ್ತಂಗಡಿ ತಾಲೂಕಿನ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆ. ಈ ಕಾಲೇಜನ್ನು ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಇದು ಕೇವಲ ಪದವೀಧರರನ್ನು ತಯಾರು ಮಾಡುವಂಥ ಒಂದು ಕಾಲೇಜ್ ಆಗಿರಬಾರ್ದು, ಬದಲಾಗಿ ಒಬ್ಬ ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಆಗುವಂಥ ಮತ್ತು ಸಂಶೋಧನೆಗೆ ಒತ್ತು ಕೊಡುವಂಥ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಬೇಕು ಅನ್ನುವಂಥದ್ದು ಅಪೇಕ್ಷೆ ಆಗಿತ್ತು. ಈ ಕಾಲೇಜ್ ಅದೇ ದಾರಿಯಲ್ಲಿ ಮುಂದುವರಿತಿರುವಂಥದ್ದು ಬಹಳ ಸಂತೋಷ. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ STM ಪದವಿ ಪೂರ್ವ ಕಾಲೇಜು ಆರಂಭಿಸಲಾಯಿತು. ವಿದ್ಯಾರ್ಥಿಗಳ ಅಭಿವ್ಯಕ್ತಿಗೆ ಪೂರಕವಾಗಿ ಭಿತ್ತಿಪತ್ರಿಕೆ, ಚರ್ಚೆ, ಕಮ್ಮಟ, ಆಟೋಟ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳುವ ಅವಕಾಶ STMನಲ್ಲಿತ್ತು. ಕೇವಲ ರ್ಯಾಂಕ್ ಗಳಿಸುವುದಷ್ಟೇ ಅಲ್ಲದೆ ಜೀವನ ಶಿಕ್ಷಣ, ಉದ್ಯೋಗಕ್ಕೆ ಪೂರಕ ಕೌಶಲಗಳ ಕಲಿಕೆಗೂ ಆದ್ಯತೆ ನೀಡಿತು. ಹೀಗಾಗಿಯೇ 2003-4ರ ಶೈಕ್ಷಣಿಕ ವರ್ಷದಲ್ಲಿ NAC ಸಂಸ್ಥೆ ಕಾಲೇಜಿನ ಚಟುವಟಿಕೆಗಳನ್ನು ಪರಿಶೀಲಿಸಿ A ಗ್ರೇಡ್ ನೀಡಿತು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇದು ಪ್ರಾರಂಭವಾದಾಗಿನಿಂದ ಗುಣಮಟ್ಟದ ಶಿಕ್ಷಣಕ್ಕೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಬಂದಿದೆ. ಅದರ ಫಲಶ್ರುತಿಯಾಗಿ ಹಲವಾರು ಪ್ರಶಸ್ತಿಗಳು ಈ ಕಾಲೇಜಿಗೆ ಬಂದಿವೆ. ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹಲವಾರು ರ್ಯಾಂಕ್ಗಳನ್ನು ಪಡೆದಂಥ ಈ ಕಾಲೇಜು ಸ್ವಾಯತ್ತ ಸಂಸ್ಥೆಯಾಗಿ ಮೂಡಿಬಂದಿದೆ. ವಿಶ್ವವಿದ್ಯಾಲಯ ಅನುದಾನ ನಿಯೋಗದವರು ಈ ಕಾಲೇಜನ್ನು ಕಾಲೇಜ್ ವಿತ್ ಪೊಟೆನ್ಷಿಯಲ್ ಫಾರ್ ಎಕ್ಸಲೆನ್ಸ್ ಎಂಬುದಾಗಿ ಗುರುತಿಸಿದ್ದಾರೆ. 3 ಬಾರಿ NAC
ಸಂಸ್ಥೆಯಿಂದ ಗುಣಮಟ್ಟದ ಒಂದು ಪರೀಕ್ಷೆಗೆ ಒಳಪಟ್ಟಿರುವಂಥ ಈ ಸಂಸ್ಥೆ 3 ಬಾರಿ ಎ ಗ್ರೇಡನ್ನು ಪಡೆದಿರುವಂಥದ್ದು ಭಾಳಷ್ಟು ಅಭಿಮಾನದ ಸಂಗತಿ. FJEI ಅನ್ನುವಂಥ ಸಂಸ್ಥೆ ಈ ಕಾಲೇಜಿಗೆ ಅತ್ಯುತ್ತಮ ಕಾಲೇಜ್ ಎಂಬಂಥ ಪ್ರಶಸ್ತಿಯನ್ನು ನೀಡಿದೆ. ಈ ಬೆಳವಣಿಗೆಯೊಂದಿಗೆ ಸ್ನಾತಕೋತ್ತರ ಅಧ್ಯಯನಕ್ಕೆ ಉಜಿರೆ STM ಕಾಲೇಜಿನ ಬಾಗಿಲು ತೆರೆದುಕೊಂಡಿತು. ಪ್ರಾರಂಭದಲ್ಲಿ 1-2 ವಿಷಯಗಳಲ್ಲಿ ಲಭ್ಯವಿದ್ದ ಸ್ನಾತಕೋತ್ತರ ಅಧ್ಯಯನ ಈಗ ಬರೋಬ್ಬರಿ 12 ವಿಷಯಗಳಿಗೆ ವಿಸ್ತರಿಸಿದೆ. ಜೊತೆಗೆ ಸ್ನಾತಕೋತ್ತರ ಅಧ್ಯಯನಕ್ಕಾಗಿಯೇ ಅತ್ಯಾಧುನಿಕ ವ್ಯವಸ್ಥೆಗಳನ್ನೊಳಗೊಂಡ ಪ್ರತ್ಯೇಕ ಕ್ಯಾಂಪಸ್ ನಿರ್ಮಾಣಗೊಂಡಿದೆ. 1 ಅಕಾಡೆಮಿಕ್ ವಿಂಗ್ ಮತ್ತು 2 ಹಾಸ್ಟೆಲ್ಗಳನ್ನು ಹೊಂದಿರುವ ಈ ಕ್ಯಾಂಪಸ್ ಗುಣಮಟ್ಟದ ಶಿಕ್ಷಣಕ್ಕೆ SDM ನೀಡುವ ಆದ್ಯತೆಗೆ ಸಾಕ್ಷಿ. ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ 5 ಪದವಿ ಕಾರ್ಯಕ್ರಮಗಳಲ್ಲಿ 21 ವಿಭಾಗಗಳಲ್ಲಿ ಕಲಿಕೆಗೆ ಅವಕಾಶ ಇದೆ. 12 ಸ್ನಾತಕೋತ್ತರ ವಿಭಾಗಗಳಿದ್ದು ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ಅಲ್ಪಾವಧಿ ಕೋರ್ಸ್ಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಅದಲ್ಲದೆ ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್, ಸ್ಟೂಡೆಂಟ್ ಫ್ಯಾಕಲ್ಟಿ ಕೂಡ ಇದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳು ನಮ್ಮ ಕಾಲೇಜಿನಲ್ಲಿ ಲಭ್ಯವಿದೆ. ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಿರುವ SDM ಸಸ್ಯಶಾಸ್ತ್ರ ವಿದ್ಯಾರ್ಥಿಗಳಿಗಾಗಿ 1 ಎಕರೆ ವಿಸ್ತೀರ್ಣದ ಬೊಟಾನಿಕಲ್ ಗಾರ್ಡನ್ ಮತ್ತು 8 ಎಕರೆ ವಿಸ್ತೀರ್ಣ ಹೊಂದಿರುವ ಆರ್ಬೋರೇಟಮ್ ನಿರ್ಮಿಸಿದೆ. ಈ ಆರ್ಬೋರೇಟಮ್ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಅಳಿವಿನಂಚಿನಲ್ಲಿರುವ 480 ಸಸ್ಯ ಪ್ರಭೇದಗಳಿವೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಸುಸಜ್ಜಿತ STM ಮಲ್ಟಿಮೀಡಿಯಾ ಸ್ಟುಡಿಯೋ ಹಾಗೂ ಕಮ್ಯುನಿಟಿ ರೇಡಿಯೋ ಕೂಡ ಸ್ಥಾಪಿಸಲಾಗಿದೆ. ವಿಶಾಲವಾದ ಗ್ರಂಥಾಲಯ ಕಾಲೇಜಿನ ಹೆಗ್ಗುರುತುಗಳಲ್ಲೊಂದು. 500 ಜನ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಈ ಗ್ರಂಥಾಲಯ ಬಳಸಬಹುದು. ಇಲ್ಲಿನ ಪುಸ್ತಕ ವಿತರಣೆ ಸಂಪೂರ್ಣ ಗಣಕೀಕೃತ. ಗ್ರಂಥಾಲಯದಲ್ಲಿ ಇ-ಬುಕ್ ಓದುಗರಿಗಾಗಿ ಕಿಂಡಲ್ ರೀಡರ್ ಸೌಲಭ್ಯವಿದೆ. 1 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಹೊಂದಿರುವ ಈ ಗ್ರಂಥಾಲಯ ವಿದ್ಯಾರ್ಥಿಗಳ ದಾಹ ತಣಿಸುವ ಜ್ಞಾನ ಸರೋವರ. ನಮ್ಮ ಕಾಲೇಜಿಗೆ ಸ್ವಾಯತ್ತ ಸ್ಥಾನಮಾನ ಸಿಕ್ಕಿದ ನಂತರ ಕಾಲೇಜಿನ ಪರೀಕ್ಷೆ ಕಾಲೇಜಿನಲ್ಲಿಯೇ ನಡೆಸುವಂಥ ಒಂದು ವಿಧಾನ ಬಂದಿರುತ್ತದೆ. ಇದನ್ನು ನಾವು 2007ರಿಂದಲೇ ಪ್ರಾರಂಭಿಸಿ ಇವತ್ತಿನವರೆಗೂ ಹೊಸ ಆವಿಷ್ಕಾರಗಳೊಂದಿಗೆ ಮಾಡಿಕೊಂಡು ಬರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೆಲವು ಪ್ರಯತ್ನಗಳಲ್ಲಿ ಒಂದನೇದಾಗಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಆನ್ಲೈನ್ ಎಕ್ಸಾಮ್ ನಡೆಸುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಡಿಜಿಟಲ್ ಯುಗಕ್ಕೆ ತಕ್ಕ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿ ಸಮುದಾಯವನ್ನು ಪ್ರೇರೇಪಿಸುವಂಥ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಲೆಕ್ಚರ್, ಕಂಟೆಂಟ್ ಡೆವಲಪ್ಮೆಂಟ್ ಇತ್ಯಾದಿ ವಿಧಾನಗಳ ಮುಖಾಂತರ ವಿದ್ಯಾರ್ಥಿಗಳನ್ನು ಈಗಿನ ದಿನಮಾನಕ್ಕೆ ಸರಿಯಾಗಿ ರೂಪಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಂದು ವಿಶಾಲವಾದ ಗ್ರೀನ್ ಕ್ಯಾಂಪಸ್ನಲ್ಲಿ ಹರಡಿಕೊಂಡಿರುವ ಉಜಿರೆ STM ಕಾಲೇಜು ವಿಶಾಲವಾದ ಆಡಿಯೋ ವಿಜುವಲ್ ಕ್ಲಾಸ್ ರೂಮ್, ಭಾಷಾ ಅಧ್ಯಯನಕ್ಕಾಗಿ ಲ್ಯಾಂಗ್ವೇಜ್ ಲ್ಯಾಬ್, ಮಲ್ಟಿ ಫೆಸಿಲಿಟಿ ಸೆಂಟರ್, ವಿಡಿಯೋ ಕಾನ್ಫರೆನ್ಸ್ ಮೊದಲಾದ ವ್ಯವಸ್ಥೆ ಹೊಂದಿದೆ. ಸಂಪೂರ್ಣ ಕ್ಯಾಂಪಸ್ನಲ್ಲಿ ವೈಫೈ ಸೌಲಭ್ಯವಿದೆ. ಜೊತೆಗೆ ಆನ್ಲೈನ್ನಲ್ಲಿ ಪಾಠ ಪ್ರವಚನ ಒದಗಿಸುವ ಲೆಕ್ಚರ್ ಯೋಜನೆ ಜಾರಿಗೆ ತಂದಿದೆ. ಸಂಶೋಧನಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಹಾಮಾನ ಸಂಶೋಧನಾ ಕೇಂದ್ರ, ತುಮಕೂರು ಮತ್ತು ಮಂಗಳೂರು ವಿಶ್ವವಿದ್ಯಾಲಯಗಳ ಅಧೀನದಲ್ಲಿ STM ಸಂಶೋಧನಾ ಕೇಂದ್ರವಿದೆ. ಬಹಳ ಹಿಂದಿನಿಂದಲೂ ನಮ್ಮ ಕಾಲೇಜು ಸಂಶೋಧನೆಗೆ ಪ್ರಾಶಸ್ತ್ಯ ನೀಡುತ್ತಾ ಇದೆ. ಕಾಲೇಜಿನಲ್ಲಿ UGC ಅನುದಾನಿತ 48 ಮೈನರ್ ರಿಸರ್ಚ್ ಪ್ರಾಜೆಕ್ಟ್ಗಳು ಸಂಪೂರ್ಣಗೊಂಡು 17 ಈಗ ಚಾಲ್ತಿಯಲ್ಲಿದೆ. ಅದೇ ರೀತಿಯಲ್ಲಿ 2 ಮೇಜರ್ ರಿಸರ್ಚ್ ಪ್ರಾಜೆಕ್ಟ್ಗಳು ಚಾಲ್ತಿಯಲ್ಲಿದ್ದು 1 ಸಂಪೂರ್ಣಗೊಂಡಿದೆ. 165 ವಿದ್ಯಾರ್ಥಿಗಳು 12 ಪ್ರಾಧ್ಯಾಪಕರೊಂದಿಗೆ ಪ್ರಾರಂಭವಾದ ಈ ಕಾಲೇಜಿನಲ್ಲಿ
ಇದೀಗ ಸ್ನಾತಕೋತ್ತರ ವಿಭಾಗದಲ್ಲಿ 2882 ವಿದ್ಯಾರ್ಥಿಗಳಿದ್ದಾರೆ. 218 ಬೋಧಕೇತರ ಸಿಬ್ಬಂದಿ ಸಂಸ್ಥೆಯ ಗುಣಮಟ್ಟ ವೃದ್ಧಿಸುತ್ತಿದ್ದಾರೆ. ಇದರೊಂದಿಗೆ ನಮ್ಮ ಕಾಲೇಜು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷವಾದ ಪ್ರಾಶಸ್ತ್ಯವನ್ನು ನೀಡಿದೆ. ರಾಷ್ಟ್ರ ಪ್ರಶಸ್ತಿ ವಿಜೇತ NSS 2 ತಂಡಗಳು, ರೋವರ್ಸ್ ಮತ್ತು ರೇಂಜರ್ಸ್, ಹಾಬಿ ಸರ್ಕಲ್ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾ ಇದೆ. ಇದರೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದಂತಹ ನ್ಯಾಷನಲ್ ಕೆಡೆಟ್ ಕೋರ್ NCCಯ 2 ತಂಡಗಳು ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಜೊತೆಗೆ ಸಾಂಸ್ಕೃತಿಕವಾಗಿ ತರಬೇತಿಯನ್ನು ನೀಡುವಂತಹ SDM ಕಲಾ ಕೇಂದ್ರ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತಹ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಫೋರಾ ಎಂಬಂತಹ ಸಂಘಟನೆಗಳು ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಹಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಹುಟ್ಟಿಕೊಳ್ಳುತ್ತಾರೆ. ಅವರ ವೃತ್ತಿ ಜೀವನಕ್ಕೆ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ HRD ಆ್ಯಂಡ್ ಪ್ಲೇಸ್ಮೆಂಟ್ ವಿಭಾಗವಿದೆ. ಜೊತೆಗೆ ಆಂತರಿಕ ಗುಣಮಟ್ಟ ಕಾಪಾಡಿಕೊಳ್ಳಲು IQAC ಕೂಡ ಸಕ್ರಿಯವಾಗಿದೆ. ನಮ್ಮ ಕಾಲೇಜಿನ IQAC ಸೆಲ್ ನಮ್ಮ ಕಾಲೇಜಿನ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಕಾಯ್ದುಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಇದರೊಂದಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೆ ಅಗತ್ಯ ಇರುವಂಥ ಕೌಶಲವನ್ನು ನೀಡುವಂಥ ವ್ಯವಸ್ಥೆಗಾಗಿ HRD ಸೆಲ್ ಮತ್ತು ಪ್ಲೇಸ್ಮೆಂಟ್ ಸೆಲ್ಲನ್ನು ನಾವು ಆರಂಭಿಸಿ ಮಕ್ಕಳಿಗೆ ನಿರಂತರ ತರಬೇತಿಯನ್ನು ನೀಡ್ತಾ ಬಂದಿದ್ದೇವೆ. ಇದರಿಂದಾಗಿ ತಮ್ಮ ವಿದ್ಯಾರ್ಥಿಗಳು ಶಿಕ್ಷಣದ ನಂತರ ಉದ್ಯೋಗವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಸೆಂಟ್ರಲ್ ಫುಡ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೇಂದ್ರ, L&T, ಜೊತೆಗೆ ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, HDFC ಮೊದಲಾದ ಪ್ರತಿಷ್ಠಿತ ಸಂಸ್ಥೆಗಳು ವರ್ಷಂಪ್ರತಿ ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿವೆ. ಜೊತೆಗೆ ಮಾಧ್ಯಮ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲೂ SDM ತನ್ನ ಛಾಪು ಮೂಡಿಸಿದೆ. SDM ಕಾಲೇಜಿನಲ್ಲಿ ಓದಿದಂಥ ಬಹಳಷ್ಟು ವಿದ್ಯಾರ್ಥಿಗಳು ಇಂದು ಜಗತ್ತಿನಾದ್ಯಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಒಳ್ಳೆಯ ಹೆಸರು ಮಾಡಿದ್ದಾರೆ. ನನಗೆ ಅನಿಸಿರುವಂಥದ್ದು ಇದಕ್ಕೆ ಬಹಳ ಮುಖ್ಯ ಕಾರಣ ಏನಂತ ಹೇಳಿದರೆ ನಮ್ಮ ಕಾಲೇಜಿನಲ್ಲಿ ಇರುವಂತಹ ಒಂದು ಎನ್ವೈರನ್ಮೆಂಟ್, ಅಂದರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಎಷ್ಟು ಪ್ರೋತ್ಸಾಹ ನೀಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನಿಸ್ತದೆ. ನಾನು ಶಟಲ್ ಬ್ಯಾಡ್ಮಿಂಟನ್ ಕೂಡ ಆಡ್ತಾ ಇದ್ದೆ PUC ಇರುವಾಗ, ಸೊ ನನಗೆ ಬಹಳ ಸಪೋರ್ಟ್ ನೀಡಿದ್ರು. ಆಮೇಲೆ ಪೇಂಟಿಂಗನ್ನು ನಾನು ಡಿಗ್ರಿ ಡೇಸಲ್ಲಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಶುರು ಮಾಡಿದಾಗ ನನಗೆ ಇವಾಗಲೂ ನೆನಪಿದೆ ಅದು ಎಷ್ಟು ನನಗೆ ಪ್ರೋತ್ಸಾಹ ಸಿಕ್ಕಿತು ಅಂತೇಳಿ. ಒಂದು ಕ್ಷಣದಲ್ಲಿ ಈಶ್ವರ್ನ ಸರ್ ಆ್ಯಕ್ಚುಲಿ ನನ್ನ ಕ್ಯಾಬಿನಿಗೆ ಕರೆದು ಯೂತ್ ಫೆಸ್ಟಿವಲ್ ಕಾಂಪಿಟೇಷನ್ ಹೋಗೋದಕ್ಕಿಂತ ಮೊದಲು ಪೇಂಟ್ಸ್ ಬೇಕಿದ್ರೆ ತಗೋ ಅಂತ ಹೇಳಿ ನನಗೆ ಒಂದಿಷ್ಟು ಹಣ ಕೂಡ ಕೊಟ್ಟಿದ್ರು. ಅಂದರೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ವಿದ್ಯಾರ್ಥಿಯ ಒಂದು ಅವರಲ್ಲಿರುವಂಥ ಆಸಕ್ತಿಯನ್ನು ಗುರುತಿಸಿ ಅವರು ಮುಂದೆ ಹೋಗಬೇಕು ಅನ್ನುವಂಥ ಇದೆಷ್ಟು ಕನ್ಸರ್ನ್ ಇದೆ ನಮ್ಮ ಅಧ್ಯಾಪಕರಿಗೆ. ಅಂದು ಉಜಿರೆಯಂತಹ ಒಂದು ಪುಟ್ಟ ಗ್ರಾಮದಲ್ಲಿ ತಲೆ ಎತ್ತಿದ SDM ಕಾಲೇಜು ಇಂದು ವಿಶ್ವವಿದ್ಯಾಲಯದ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸದಾ ಹೊಸತನಕ್ಕೆ ತುಡಿಯುವ ಇಲ್ಲಿನ ಆಡಳಿತ ಮಂಡಳಿ, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಪೋಷಕರ ಬೆಂಬಲದಿಂದ ಸಾರ್ಥಕ 50 ವರ್ಷಗಳನ್ನು ಪೂರೈಸಿದೆ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಎಂಬ ತನ್ನ ಧ್ಯೇಯ ವಾಕ್ಯಕ್ಕೆ ತಕ್ಕಂತೆ SDM ಕಾಲೇಜು ಜ್ಞಾನದ ದೀಪವನ್ನು ಬೆಳಗಿಸಿದೆ. ಈ ಸುದೀರ್ಘ ಅವಧಿಯಲ್ಲಿ SDM ಕಾಲೇಜು ಮೌಲ್ಯಯುತ ಉನ್ನತ ಶಿಕ್ಷಣ ನೀಡುವ ತನ್ನ ಧ್ಯೇಯಕ್ಕೆ ಬದ್ಧವಾಗಿ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡಿದೆ. ಇನ್ನು ಮುಂದೆಯೂ ನೀಡುತ್ತಲೇ ಇರುತ್ತದೆ.